ನಮಸ್ಕಾರ ಸ್ನೇಹಿತರೆ. ರಕ್ಷಣಾ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಭಾರತದ ದಿಟ್ಟ ಆತ್ಮನಿರ್ಭರತೆ ಒಂದೇ ಒಂದು ವರ್ಷದಲ್ಲಿ ಭಾರತದ ಜೆಟ್ ಪವರ್ ಡಿಫೆನ್ಸ್ ಟೆಕ್ನಾಲಜಿ ದಿವ್ಯಾಸ್ತ್ರ MK3 ಪರೀಕ್ಷೆ ಮಾಡಿದೆ. ಭಾರತದ ರಕ್ಷಣಾ ಕ್ಷೇತ್ರದಲ್ಲಿ ಕೇವಲ ಒಂದೇ ಒಂದು ವರ್ಷದಲ್ಲಿ ಭಾರತದಲ್ಲೇ ಅಭಿವೃದ್ಧಿಪಡಿಸಿದಂತ ಜೆಟ್ ಪವರ್ಡ್ ದಿವ್ಯಾಸ್ತ್ರ MK3 ಎನ್ನುವಂತ ಡ್ರೋನ್ ಅನ್ನ ಪರೀಕ್ಷೆ ಮಾಡಲಾಗಿದೆ. ಸ್ನೇಹಿತರೆ, ಆಗಸ್ಟ್ 11ರಂದು ಈ ಪರೀಕ್ಷೆ ನಡೆದಿರುತ್ತೆ. ಇದರ ಮೇಡನ್ ಫ್ಲೈಟ್ ಅನ್ನ ಕಾವಾ UAV ಪ್ರೈವೇಟ್ ಲಿಮಿಟೆಡ್ ಹೋವೆಲ್ಟ್ ಆಗಸ್ಟ್ 16ರಂದು ಇದನ್ನ ಪ್ರಕಟ ಮಾಡಿದೆ. ಆದರೆ ಈ ಸಾಧನೆ ವಿಶೇಷತೆ ಏನು ಗೊತ್ತಾ ಸ್ನೇಹಿತರೆ? ಇಂಡಿಜಿನಿಯಸ್ ಟೆಕ್ನಾಲಜಿ ಅಂದ್ರೆ ಇಂಡಿಜಿನಿಯಸ್ ಇಂಜಿನಿಯರಿಂಗ್ ಅಲ್ಲಿ ಭಾರತ ಸ್ವತಂತ್ರವಾಗಿ ತಾನೇ ಒಂದು ಇಂಡಿಯಾದ ಸ್ಟಾರ್ಟ್ಅಪ್, ಒಂದೇ ಒಂದು ವರ್ಷದ ಹಿಂದೆ ಆರಂಭವಾದಂಥ ಸ್ಟಾರ್ಟ್ಅಪ್ ಆತ್ಮನಿರ್ಭರ ಭಾರತದ ಅಡಿಯಲ್ಲಿ ಮಾಡಲಾಗಿದೆ. ದಿವ್ಯಾಸ್ತ್ರ MK3 ವರದಿಗಳಲ್ಲಿ ನೆಕ್ಸ್ಟ್ ಜನರೇಷನ್ ಜೆಟ್ ಪವರ್ಡ್ ಲಾಯ್ಟರಿಂಗ್ ಮ್ಯುನಿಷನ್ ಅಂತ ವಿವರಿಸಲಾಗಿದೆ. ಸರಳವಾಗಿ ಹೇಳೋದಾದ್ರೆ ಇದು ಮಾನವರಹಿತ ವೈಜ್ಞಾನಿಕ ತಂತ್ರಜ್ಞಾನಕ್ಕೆ ಸೇರಿದ ಒಂದು ಅಡ್ವಾನ್ಸ್ಡ್ ಡಿಫೆನ್ಸ್ ಸಿಸ್ಟಮ್. ಇದರ ಪ್ರಮುಖ ವಿಶೇಷತೆ ಅಂದ್ರೆ ಜೆಟ್ ಪ್ರಪಲ್ಷನ್. ಸಾಮಾನ್ಯ ಡ್ರೋನ್ ಟೆಕ್ನಾಲಜಿಗೆ ಹೋಲಿಸಿದ್ರೆ ಜೆಟ್ ಪ್ರಪಲ್ಷನ್ ನ ವೇಗ, ಫ್ಲೈಟ್ ಪರ್ಫಾರ್ಮೆನ್ಸ್ ಕ್ಷೇತ್ರದಲ್ಲಿ ವಿಭಿನ್ನ ಸಾಮರ್ಥ್ಯಗಳನ್ನು ನೀಡುತ್ತೆ. ಯಾಕೆ ಈ ಜೆಟ್ ಇಂಜಿನ್ ಯಾರು ಅಭಿವೃದ್ಧಿಪಡಿಸಿದ್ದಾರೆ? ದಿವ್ಯಾಸ್ತ್ರ MK3ಗೆ ಬಳಸಲಾದ ಜೆಟ್ ಇಂಜಿನ್ ಅನ್ನ DG ಪ್ರಪಲ್ಷನ್ ಅಭಿವೃದ್ಧಿಪಡಿಸಿದೆ. ಕಾವಾ UAV ಅದನ್ನ ತಿಳಿಸಿದೆ ಸ್ನೇಹಿತರೆ. ಆದ್ರೆ ಏರ್ಕ್ರಾಫ್ಟ್ ಪ್ಲಾಟ್ಫಾರ್ಮ್ ಮಾತ್ರ ಅಲ್ಲ, ಇದನ್ನ ಪ್ರಪಲ್ಷನ್ ಟೆಕ್ನಾಲಜಿಯಲ್ಲಿ ದೇಶೀಯವಾಗಿ ಅಭಿವೃದ್ಧಿಪಡಿಸಿದೀವಿ. ಅಂದ್ರೆ ಈಗ ಜೆಟ್ ಪ್ರಪಲ್ಷನ್ ಅಂದ್ರೆ ಸ್ನೇಹಿತರೆ, ಒಳಗಡೆ ಎಷ್ಟು ಹೀಟ್ ಪ್ರೊಡ್ಯೂಸ್ ಆಗುತ್ತೆ ಅಂದ್ರೆ 1500ರಿಂದ 1800 ಡಿಗ್ರಿ ಸೆಲ್ಸಿಯಸ್ ತನಕ ಉಷ್ಣತೆ ಹೋಗುತ್ತೆ. ಕಬ್ಬಿಣ ಕರಗಿ ನೀರಾಗಿ ಹರಿದು ಹೋಗುವಂತ ಉಷ್ಣತೆ ಅದು. ಅಂತ ಉಷ್ಣತೆ ಒಳಗಡೆ ಒಂದು ಇಂಜಿನ್ ಕೆಲಸ ಮಾಡಬೇಕು ಅಂದ್ರೆ, ಅಷ್ಟು ಥರ್ಸ್ಟನ್ನ ಪ್ರೊಡ್ಯೂಸ್ ಮಾಡಬೇಕು ಅಂದ್ರೆ, ಅಷ್ಟು ಹೈ ಲೆವೆಲ್ ಟೆಕ್ನಾಲಜಿಯನ್ನ ಒಂದೇ ವರ್ಷದ ಒಳಗಡೆ ನಮ್ಮ ಒಂದು ಸ್ಟಾರ್ಟ್ಅಪ್ ಮಾಡಿದೆ ಅಂದ್ರೆ ನಿಜವಾಗ್ಲೂ ಪ್ರಪಂಚದಲ್ಲೇ ಅತಿ ಒಂದು ದೊಡ್ಡ ಸಾಧನೆ ಅಂತ ಹೇಳ್ಬೋದು. ಆದ್ರೆ ಸ್ನೇಹಿತರೆ, ನಿಜವಾಗ್ಲೂ ಇಂಜಿನಿಯರಿಂಗ್ ಡೆವಲಪ್ಮೆಂಟ್ ಟೆಸ್ಟಿಂಗ್ ಮೇಡನ್ ಫ್ಲೈಟ್ ಒಳಗಡೆ ಇಷ್ಟು ಕಡಿಮೆ ಡಿಫೆನ್ಸ್ ಟೈಮಲ್ಲಿ ಇದನ್ನ ಸಾಧನೆ ಮಾಡಿರೋದು ನಿಜವಾಗ್ಲೂ ಆಶ್ಚರ್ಯ ಪಡುವಂತ ವಿಷಯ. ಇನ್ನೊಂದು, ಮೇಡ್ ಇನ್ ಇಂಡಿಯಾ. ಇದರ ನಿಜವಾದ ಮಹತ್ವ ಏನು ಅಂದ್ರೆ, ನೀವು ದಿವ್ಯಾಸ್ತ್ರ MK3ನಲ್ಲಿ ಇಂಪೋರ್ಟೆಡ್ ಜೆಟ್ ಅನ್ನ ನಾವು ಇಲ್ಲಿ ಯೂಸ್ ಮಾಡಿಲ್ಲ. ಫಾರಿನ್ ಕ್ರಿಟಿಕಲ್ ಏನಿದೆಯಲ್ಲ ಸಬ್ ಸಿಸ್ಟಮ್, ಇದನ್ನ ಯಾವುದೂ ಅವಲಂಬನೆ ಆಗಿಲ್ಲ. ಅಂದ್ರೆ ಫಾರಿನ್ ಇಂದ ಯಾವುದೇ ಏಡ್ ಅನ್ನ ನಾವು ತಗೊಂಡಿಲ್ಲ. ಕಂಪ್ಲೀಟ್ ಆಗಿ ಡಿಸೈನ್ ಕೇಪಬಿಲಿಟಿ, ಇಂಜಿನಿಯರಿಂಗ್ ಕೇಪಬಿಲಿಟಿ, ಪ್ರಪಲ್ಷನ್ ಟೆಕ್ನಾಲಜಿ, ಇದು ಅನ್ಮ್ಯಾನ್ಡ್ ಏವಿಯೇಷನ್ ಟೆಕ್ನಾಲಜಿ, ಇಷ್ಟೂ ಟೆಕ್ನಾಲಜಿಯನ್ನ ಭಾರತ ಸ್ಟಾರ್ಟ್ಅಪ್ಸ್ ಕೆಲವೇ ಒಂದು 4-5 ವರ್ಷ ಎಕ್ಸ್ಪೀರಿಯನ್ಸ್ ಇರುವಂತ ಹುಡುಗರು ಇದನ್ನ ಅಭಿವೃದ್ಧಿಪಡಿಸಿದ್ದಾರೆ. ಅಂದ್ರೆ ನಿಜವಾಗ್ಲೂ ಆ ಯಂಗ್ ಜನರೇಷನ್ಗೆ ಥ್ಯಾಂಕ್ಸ್ ಅಂತಾನೆ ಹೇಳ್ಬೋದು. ಸ್ಟಾರ್ಟ್ಅಪ್ ಇಂಡಿಯಾ ಡಿಫೆನ್ಸ್ ಟೆಕ್ನಾಲಜಿ ಒಳಗಡೆ ದಿವ್ಯಾಸ್ತ್ರ MK3 ಕಾವಾ ಪ್ರೈವೇಟ್ ಲಿಮಿಟೆಡ್ ಅವರು ಲಕ್ನೋ ಬೇಸ್ಡ್ ಇವರು ಕಾರ್ಯನಿರ್ವಹಿಸ್ತಿರುವಂತದ್ದು ಲಕ್ನೋ ಬೇಸ್ಡ್ ಡಿಫೆನ್ಸ್ ಟೆಕ್ನಾಲಜಿ ಸ್ಟಾರ್ಟ್ಅಪ್ ಅಂತ ಹೇಳ್ತಾ ಹೋಗ್ಬೋದು. ಇದ್ರ ಬಗ್ಗೆ ಸ್ನೇಹಿತರೆ, ಆತ್ಮನಿರ್ಭರ ಭಾರತಕ್ಕೆ ಏನಿದು ಅಂತಂದ್ರೆ ಡೆವಲಪ್ಮೆಂಟ್ ಆಗಲಿ, ಡಿಫೆನ್ಸ್ ಟೆಕ್ನಾಲಜಿ ಆಗಲಿ, ಸಂಪೂರ್ಣವಾಗಿ ಸೆಲ್ಫ್ ರಿಲಯನ್ಸ್ ಅಂದ್ರೆ ನಾವೇ ತಯಾರಿಸಿ ನಾವೇ ಬಳಸುವಂಥದ್ದು. ಯಾಕೆಂದ್ರೆ ಭಾರತ ಯಾವಾಗ್ಲೂ ಬೇರೆ ದೇಶಗಳಿಂದ ಆಮದನ ಮಾಡ್ಕೊಳ್ಳುತ್ತೆ, ಆದ್ರೆ ಟೆಕ್ನಾಲಜಿ ಟ್ರಾನ್ಸ್ಫರ್ ನಡೆಯೋದಿಲ್ಲ ಸ್ನೇಹಿತರೆ. ಆ ಟೆಕ್ನಾಲಜಿ ಇಲ್ಲದೆ ಇದ್ದಾಗ ಏನಾಗುತ್ತೆ, ಮತ್ತೆ ನಾವು ಅದಕ್ಕೆ ಹಣವನ್ನು ಕೊಡ್ತಾ ಹೋಗ್ಬೇಕಾಗತ್ತೆ. ಈ ರೀತಿಯಾದಂಥ ಸಂಶೋಧನೆಗಳು ಭಾರತ ಯಾವ ಶತ್ರು ರಾಷ್ಟ್ರಗಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡುವಂತ ಸಾಮರ್ಥ್ಯವನ್ನು ಕೊಡ್ತಾ ಹೋಗುತ್ತೆ. ನೀವೇ ನೋಡ್ಬೋದು, ಕಾವೇರಿ ಇಂಜಿನ್ ಅನ್ನ ಡೆವಲಪ್ ಮಾಡೋದಕ್ಕೆ ಎಷ್ಟು ಪ್ರಯತ್ನ ಮಾಡ್ತಾ ಇದೀವಿ ಸ್ನೇಹಿತರೆ. ಒಂದು ಮಾತು ನೆನ್ಪಿಟ್ಕೊಳ್ಳಿ, ಕಾವೇರಿ ಇಂಜಿನ್ ಯಾವತ್ತು ಪ್ರಿಪೇರ್ ಆಯ್ತು, ಭಾರತ ಡಿಫೆನ್ಸ್ ಅಲ್ಲಿ ಏವಿಯೇಷನ್ ಟೆಕ್ನಾಲಜಿ ಒಳಗಡೆ, ಫೈಟರ್ ಜೆಟ್ ಒಳಗಡೆ ನಿಜವಾಗಿಯೂ ಪ್ರಪಂಚಕ್ಕೆ ಈ ನಮ್ಮ TVS ಮತ್ತೆ ಹೋಂಡಾ ಬೈಕ್ಗಳನ್ನು ಹೇಗೆ ಹಂಚ್ಬಿಡುತ್ತಲ್ಲ, ಆ ಥರ ಎಲ್ಲಾ ದೇಶಗಳಿಗೂ ಜೆಟ್ ಏನ್ ಫೈಟರ್ ಜೆಟ್ಗಳಿದಾವಲ್ಲ ಅದನ್ನಂತೂ ಕೊಟ್ಬಿಡುತ್ತೆ ಆಫ್ರಿಕನ್ ಕಂಟ್ರೀಸು. ಈಗ ನೀವು ನೋಡಿರ್ಬೋದು, ಬೇರೆ ಈ ಟರ್ಕಿ ವಿರೋಧಿ ದೇಶಗಳು ಏನಿದಾವಲ್ಲ ಅದ್ರ ಜೊತೆಗಿರುವಂತ ವಿರೋಧಿ ದೇಶಗಳಿಗೆ ಬ್ರಹ್ಮೋಸ್ ಅನ್ನ, ವಿಯೆಟ್ನಾಂಗೆ, ಈ ತರ ದೇಶಗಳಿಗೆ ಕೊಡ್ತಾ ಇದೆ. ಯಾಕೆಂದ್ರೆ ಭಾರತ ತನ್ನ ಸಾಫ್ಟ್ ಪವರ್ ಅನ್ನ ಸ್ಲೋ ಆಗಿ ಇಂಪ್ರೂವ್ಮೆಂಟ್ ಮಾಡ್ತಾ ಇನ್ನೊಂದರದ ಜೊತೆಗೆ ತನ್ನ ಒಂದು ಶಕ್ತಿ, ನೀವೇನಾರ ವಿರೋಧ ಮಾಡಿದ್ರೆ ನಿಮ್ಮ ಪಕ್ಕದಲ್ಲೇ ಬಂದು ಬಾಂಬ್ ಇಡುವಂತ ಸಾಮರ್ಥ್ಯ ಭಾರತಕ್ಕಿದೆ ಅನ್ನೋದನ್ನ ಪ್ರೂವ್ ಮಾಡಿ ತೋರಿಸ್ತಾ ಹೋಗ್ತಿದೆ. ಇದೇ ತರದ ಮತ್ತೊಂದು ಡಿಫೆನ್ಸ್ ನ್ಯೂಸ್ ಆಗಲಿ ಅಥವಾ ಕರೆಂಟ್ ಅಫೇರ್ಸ್ಗಳಿಗಾಗಲಿ ಸಾಧನಾ ಶಂಕರ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ. ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಥ್ಯಾಂಕ್ ಯು. ಹ್ಯಾವ್ ಎ ಗ್ರೇಟ್ ಡೇ.